ಈಡಿಸಿಕೊಡ್ಬೇಕಾಗಿತ್ತು. ಈ ರೀತಿಯ ವರದಾನಗಳು ಅವತ್ತಿರ್ತ ಹೇಗಿತ್ತು ಅನ್ನೋದಕ್ಕೆ ನೀವು ಹೋಗಬೇಕು. ಕೇವಲ 10 ರೂಪಾಯಿ ಒಂದು ಚೀಟಿ ಮಾಡಿಸೋದಕ್ಕೆ ಮೆಡಿಸಿನ್ ಕೊಡ್ತಾರೆ, ಡಾಕ್ಟರ್ ನೋಡ್ತಾರೆ, ಎಲ್ಲ ಸ್ಕ್ಯಾನ್ ರಿಪೋರ್ಟ್ ಇತ್ಯಾದಿಗಳು. ನಾನು ನೋಡೋದಕ್ಕೋಸ್ಕರವಾಗಿ ನನ್ನ ಫ್ಯಾಮಿಲಿಯನ್ನು ನಾನು ಧಾರವಾಡದಿಂದ ಕರ್ಕೊಂಡು ಬಂದಿದ್ದೇನೆ ಒಂದು 3-4 ವರ್ಷದ ಹಿಂದೆ. ಇವತ್ತಿಗೂ ಅಂಥದ್ದೇ ಪದ್ಧತಿ ಇದೆ. ಅಂದರೆ ಅವರ ಅವಧಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥದ್ದು. ಆದರೆ ಸಾಮಾನ್ಯರಿಗೆ ಅನುಕೂಲತೆಗಳನ್ನ ಮಾಡುವುದರ ಜೊತೆಗೆ ಅವರು ನಮ್ಮನ್ನ ದೋಚಿದ ರೀತಿ ಕೂಡ ಬಹಳ ವಿಶೇಷವಾಗಿತ್ತು. ಇದು ಬಹಳ ಮುಖ್ಯವಾಗಿ ಪ್ರಬಂಧಕಾರ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅತಿ ಹೆಚ್ಚು ಕಾಡನ್ನು ಅನೇಕ ಹೆಕ್ಟರ್ಗಳ ಜಮೀನುಗಳ ಮೂಲಕವಾಗಿ ಅವ್ರು ಹಾಕಿದ್ರು. ಇವತ್ತಿಗೂ ಕೂಡ ನಿಮಗೆ ದಾಂಡೇಲಿ ಪ್ರಾಂತಕ್ಕೆ ಹೋದ್ರೆ 100x100 4 ಸುತ್ತಲೂ 400 ಕಿಲೋಮೀಟರ್ ವ್ಯಾಪ್ತಿಯ ದೇಗ ಇರ್ತಕ್ಕಂಥದ್ದು ಅವರ ಅವಧಿಯಲ್ಲಿ ಹಾಕಿರ್ತಕ್ಕಂಥ ದೇಗ. ಅಂದ್ರೆ ಬ್ರಿಟಿಷರ ಮಾಡಿದಂತಹ ಈ ಅನೇಕ ರೀತಿಯ ಉಪಕಾರಗಳ ಜೊತೆಗೆ ಅವರು ನಮಗೆ ಮಾಡಿರ್ತಕ್ಕಂಥ, ನಮ್ಮನ್ನ ದೋಚಿರ್ತಕ್ಕಂಥ, ವಂಚನೆ ಮಾಡಿರ್ತಕ್ಕಂಥ ಅನೇಕ ಹುನ್ನಾರಗಳು ಕೂಡ ಇದ್ದಾವೆ. ಈ ಎರಡೂ ಅಂಶಗಳನ್ನ ಮುಖ್ಯವಾಗಿ ಈ ವಿಚಾರ ಸಂಕಿರಣದಲ್ಲಿ ಚರ್ಚೆ ಆಗಬೇಕಾಗಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ.